ಬೆಂಗಳೂರಿನಿಂದ ಭಾಗ್ಯಮ್ಮ ಸಂಪರ್ಕದಲ್ಲಿದ್ದಾರೆ. ಭಾಗ್ಯಮ್ಮ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಅಲ್ಲ ಮೇಡಮ್, ಈ ತರ ನಾವು ಸೆಲೆಬ್ರಿಟಿ ಅಂದ್ಬಿಟ್ಟು ಈ ತರ ಎಲ್ಲಾರ್ನು ಈ ತರ ಮಾಡಿದ್ರೆ ಒಂದೊಂದು ಹೆಣ್ಮಕ್ಳು ಸಂಸಾರಗಳು ಏನಾಗ್ಬೇಕು? ನಮಸ್ಕಾರ ಮೇಡಮ್. ನಿಜ ನಿಜ. ಅಲ್ಲ, ಈ ತರ ಆದ್ರೆ ಸೆಲೆಬ್ರಿಟಿಗಳು ಅವ್ರ ಅಧಿಕಾರ ಹಣ ಇದೆ ಅಂದ್ಬಿಟ್ಟು ಆ ಹುಡುಗಿನ ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲ ಮೇಡಮ್. ತಾವು ಮಾಡಿದ್ ನಡೆಯುತ್ತೆ ಅಂತ ಅನ್ಕೊಂಡ್ ಮಾಡಿದ್ರು ಏನೋ, ಬಟ್ ಈ ರೀತಿ ಆಗತ್ತೆ, ಸತ್ತೇ ಹೋಗ್ಬಿಡ್ತಾನೆ ಅನ್ನುವಂತ ನಿರೀಕ್ಷೆ ಅವ್ರಿಗೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಭಾಗ್ಯಮ್ಮ. ಸತ್ ಹೋಗಿದ್ರಿಂದಾಗಿ ಎಲ್ರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾ ಮೇಡಮ್, ಇವ್ರು ಹೇಳಿದ್ರು ಒಬ್ರು ಅಡಗಲಿಯಿಂದ ಅವ್ರ ಆಸ್ತಿನ ಇವ್ರಿಗೆ ಕೊಡಿಸ್ಬೇಕು, ಆ ತರ ಮಾಡ್ಬೇಕು ಮೇಡಮ್. ರೈಟ್, ಥ್ಯಾಂಕ್ ಯು ಭಾಗ್ಯಮ್ಮ ಅವರೇ, ನೀವು ಸುವಸ್ತುತೆ ಮಾತನಾಡಿದ್ದಕ್ಕೆ. ಗೀತಾ ಅಂತ ಹೇಳಿ ಹೊಳಲ್ಕೆರೆಯಿಂದ ಸಂಪರ್ಕದಲ್ಲಿದ್ದಾರೆ. ಗೀತಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಗೀತಾ ಅವರೇ, ಏನ್ ಹೇಳ್ತೀರಿ ಈ ಕೇಸ್ನ ಬಗ್ಗೆ? ಮೇಡಮ್, ಆ ಹುಡುಗನ್ ಮುಖ ನೋಡಿದ್ರೇನೆ ಸಾಕು ಸರ್, ಗಾಳಿಗೆ ಊದ್ ಬಿಟ್ರೆ ಹೋಗ್ಬಿಡ್ತಾನೆ ಅನ್ನೋ ತರ ಇದೆ. ಅವ್ನ್ ಹೆಂಗ್ ಅಷ್ಟು ಜನ ಸೇರ್ಕೊಂಡು ಹೆಂಗ್ ಹೊಡೆದಿರ್ಬೋದು ಮೇಡಮ್ ಅವ್ರನ್ನ? ಒಬ್ಬೊಬ್ರು ಹೇಗಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ನೋಡಿದ್ರೇನೆ ಅಯ್ಯೋ ಅನ್ಸುತ್ತೆ. ಆಮೇಲೆ ಅವ್ರ ತಂದೆ ತಾಯಿಗಳು ಈ ವಯಸ್ಸಲ್ಲಿ ಇದ್ದೊಬ್ಬ ಮಗನ್ ಕಳ್ಕೊಂಡು ಅವ್ರ ಲೈಫ್ ಲಾಂಗ್ ಅವರು ಹೆಂಗ್ ಬಾಳ್ಬೇಕು, ಹೆಂಗ್ ಬದುಕ್ಬೇಕು ಅಂತ ಇದು ವಯಸ್ಸಿಗೆ ಬಂದ ಮಗನ್ ಕಳ್ಕೊಂಡಿದಾರಲ್ಲ ಮೇಡಮ್ ಅವರು. ನಿಜ, ತಾಯಿ ನೋವಂತೂ ನೋಡಕ್ ಆಗ್ತಾ ಇಲ್ಲ. ಸಾಯ ತನಕನು ಎಷ್ಟು ಅಯ್ಯೋ ಅಂತಾರೆ. ಅವ್ರ ಶಾಪ ಇವ್ರಿಗೆ ತಗಲ್ದೇ ಇರುತ್ತ ಮೇಡಮ್. ಆಮೇಲೆ ಮೇಡಮ್, ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ಅವರಿಗೆ ಪ್ರೈವೇಟ್ ಲೈಫ್ ಅನ್ನೋದು ಇರಲ್ಲ ಮೇಡಮ್. ಹೌದು, ಜನ ಕೆಟ್ಟದಂದ್ರು ಅದನ್ನ ನೋಡ್ಬೇಕು, ಒಳ್ಳೇದಂದ್ರು ಅದನ್ನ ಸ್ವೀಕರಿಸಬೇಕು. ನಾವು ಈಗ ಒಬ್ರು ಇದೀವಿ ಅಂತಂದ್ರೆ ಮೇಡಮ್, ಎಲ್ರು ನಮ್ಮನ್ನ ಒಪ್ಕೋಬೇಕು ಅಂತ ಏನಿಲ್ಲ ಮೇಡಮ್. ಎಲ್ರು ನಮ್ಮನ್ನ ಒಳ್ಳೇರು ಅಂತ ಅನ್ಬೇಕು ಅಂತ ಏನಿಲ್ಲ ಮೇಡಮ್. ನಿಜ ನಿಜ ನಿಜ. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಮೇಡಮ್. ಒಂದು ವಿಷಯದ ಮೇಲೆ ಅದನ್ನ ನಾವು ಒಳ್ಳೇದಷ್ಟೇ ತಗೋಬೇಕು, ಕೆಟ್ಟದ್ದಿದ್ರೆ ಅದನ್ನ ಬಿಟ್ಟಾಕ್ಬೇಕು ಮೇಡಮ್. ಈ ತರ ಒಂದು ಕ್ರಮಕ್ಕೆ ಮುಂದಾಗಬಾರ್ದು ಮೇಡಮ್ ಯಾವಾಗ್ಲೂ ಕೂಡ. ಆದ್ರೆ ಎಲ್ಲಕ್ಕೂ ಒಂದು ಪನಿಷ್ಮೆಂಟ್ ಅಂದ್ರೆ ಈ ತರ ಅಲ್ಲ ಮೇಡಮ್. ಎಲ್ಲರೂ ಹೊಡೆದಾಕೋದು ಅಂತ ಅರ್ಥ ಅಲ್ಲ ಮೇಡಮ್. ಯಾಕೆಂದ್ರೆ ನಾವು ಒಬ್ರು ಜೀವ ಕಳಿಯೋಕೆ ನಮ್ಗೆ ಏನ್ ಹಕ್ಕಿದೆ ಮೇಡಮ್? ಅಲ್ವಾ ಮೇಡಮ್? ನಮಗೆ ಹಕ್ಕಿಲ್ಲ. ಹಂಗಂದಾಗ ನಾವು ಒಂದು ವಾರ್ನಿಂಗ್ ಕೊಟ್ಟು, ಇಲ್ಲ ಅವ್ರ ಪೇರೆಂಟ್ಸ್ ಹೇಳ್ಬಿಟ್ಟು ಏನಾದ್ರೂ ಒಂದು ಮಾಡಿ ಅದನ್ನ ಸೊಲ್ಯೂಷನ್ ತಗೋಬೋದಾಗಿತ್ತು ಮೇಡಮ್. ಈ ತರ ಮಾಡ್ಬಾರ್ದು ಮೇಡಮ್. ತುಂಬಾ ಹೊಟ್ಟೆ ಉರಿಯುತ್ತೆ ಅವ್ರ ಪೇರೆಂಟ್ಸ್ನೆಲ್ಲ ನೋಡಿದಾಗ, ಅವ್ರ ಹೆಂಡತಿ ನೋಡಿದಾಗ ಮುಂದೆ ಅವ್ರದ್ದು ಏನ್ ಗತಿ ಅಂತ ಅನ್ಸುತ್ತೆ ಮೇಡಮ್. ನಿಜ ನಿಜ ನಿಜ. ಗೀತಾ ಅವರೇ, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.